ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ. ಸಿಂಧ್ ಪ್ರದೇಶದಲ್ಲಿ ಜರವಾರ ಎಂಬ ಗ್ರಾಮದಲ್ಲಿ ಕನ್ವರ್ ರಾಮನೆಂಬ ಸಂತನೊಬ್ಬ ಇದ್ದ. ಅವನು ಸಂಸಾರ ತ್ಯಾಗ ಮಾಡಿ ಕಾವಿ ಬಟ್ಟೆ ಧರಿಸಿದ ಸಂತನಲ್ಲ. ಅದು ಅವನಿಗೆ ಸ್ವಾಭಾವಿಕವಾಗಿ ಬಂದದ್ದು. ಅವನಿಗೆ ಮದುವೆಯಾಗಿತ್ತು, ಮಕ್ಕಳಿದ್ದರು. ಆದರೆ ಆತ ಯಾರ ಹಂಗಿಗೂ ಒಳಗಾಗದೆ, ಯಾರನ್ನು ಕೇಳದೆ, ಮತ್ತೊಬ್ಬರಿಗೆ ಯಾವ ತೊಂದರೆಯನ್ನು ನೀಡದೆ ತನ್ನ ಧ್ಯಾನವಾಯಿತು, ತನ್ನ ಮನೆಯಾಯಿತು ಅಂತ ಬದುಕ್ತಾ ಇದ್ದ. ಆಗೆಲ್ಲ ಹಳ್ಳಿಗಳಿಗೆ ದರೋಡೆಕೋರರ ಹಾವಳಿ ಹೆಚ್ಚಾಗಿತ್ತು. ಒಂದು ದಿನ ಜರವಾರ ಗ್ರಾಮದ ಪಟೇಲನಿಗೆ ಸಂದೇಶ ಬಂತು. ಅದನ್ನು ಕಳಿಸಿದವನು ಭಾರಿ ಕುಖ್ಯಾತನಾದ ದರೋಡೆಕೋರ ಜಗ್ಗಿಸಿಂಗ್. ಆತ ಮರುದಿನ ಸಂಜೆ ತನ್ನ ತಂಡದವರೊಂದಿಗೆ ಜರವಾರದ ಮೇಲೆ ದಾಳಿ ಮಾಡೋಣಂತ. ಆತ ಕೇಳಿದ್ದನ್ನು ಕೊಡದಿದ್ದರೆ ಅಥವಾ ವಿರೋಧಿಸಿದ್ರೆ ಊರನ್ನೇ ನಾಶ ಮಾಡಿ ಬಿಡುವುದಾಗಿ ತಿಳಿಸಿದ್ದ. ಗ್ರಾಮದ ಯಜಮಾನ ಗಾಬರಿಯಾದ. ಉಳಿದ ಹಿರಿಯರನ್ನೆಲ್ಲ ಸೇರಿಸಿ ಚಿಂತಿಸಿದ. ಅವರು ಗಾಬರಿಯಾದರೆ ವಿನಃ ಪರಿಹಾರ ಹೊಳಿಲಿಲ್ಲ. ಆಗ ಅವರೆಲ್ಲ ಸೇರಿ ಕನ್ವರ್ ರಾಮರ ಕಡೆಗೆ ಬಂದರು. ಅವರ ಮುಂದೆ ತಮ್ಮ ಭಯ ಆತಂಕಗಳನ್ನು ಹೇಳಿಕೊಂಡು ಹೇಗಾದರೂ ಮಾಡಿ ಗ್ರಾಮವನ್ನು ಕಾಪಾಡಬೇಕು ಅಂತ ಹೇಳಿ ಕೇಳಿಕೊಂಡ್ರು. ಆಗಲಿ ನೋಡೋಣ, ನೀವೆಲ್ಲ ನಾಳೆ ಸಾಯಂಕಾಲ ನಮ್ಮ ಮನೆ ಹತ್ತಿರ ಬನ್ನಿ, ದೇವರಿದ್ದಾನೆ ಅಂತ ಹೇಳಿ ಅವರನ್ನೆಲ್ಲ ಕಳುಹಿಸಿ ಮನೆಯೊಳಗೆ ಬಂದು ತಮ್ಮ ಹೆಂಡತಿಗೆ ಹೇಳಿದ್ರು. ನಾಳೆ ರಾತ್ರಿ ನಮ್ಮ ಮನೆಗೆ 10 ಜನ ಆತ್ಮೀಯರು ಬರಲಿದ್ದಾರೆ. ಆ ಅತಿಥಿಗಳಿಗೆ ನಮ್ಮ ಆದರದ ಆತಿಥ್ಯ ಸಲ್ಲೇಬೇಕು. ಆದ್ದರಿಂದ ವಿಶೇಷ ಅಡುಗೆ ಮಾಡು ಅಂದರು. ಆಕೆ ಒಪ್ಪಿ ಸಿದ್ಧತೆಯನ್ನು ಮಾಡತೊಡಗಿದ್ರು. ಮಾರನೇ ದಿನ ಸಂಜೆ ಆಯಿತು. ಊರ ಹಿರಿಯರು ಕನ್ವರ್ ರಾಮನ ಮನೆಗೆ ಬಂದರು. ಅವರು ಸಿದ್ಧರಾಗಿ ಕುಳಿತಿದ್ದರು. ಅವರ ಮನೆಯ ಕಟ್ಟೆ ಮೇಲೆ 2 ದೊಡ್ಡ ಬಿದಿರಿನ ಬುಟ್ಟಿಗಳಲ್ಲಿ 10 ದೊಡ್ಡ ಹೂವಿನ ಹಾರಗಳು. ಅವನ್ನೆಲ್ಲ ಎತ್ತುಕೊಂಡು ಗ್ರಾಮದ ಪ್ರವೇಶ ದ್ವಾರದ ಕಡೆಗೆ ಬಂದರು. ಊರಿಯ ಹಿರಿಯರಿಗೆ ಏನಾಗ್ತಿದೆ ಅನ್ನೋದು ಕುತೂಹಲ, ಚಿಂತೆ. ಎಲ್ಲರೂ ಅಲ್ಲೇ ಕಾಯ್ದು ಕುಳಿತರು. ಸಂಜೆ ಕತ್ತಲು ಹೆಚ್ಚಾಯಿತು. ಆಗ ಕೇಳಿಸ್ತು ಕುದುರೆಗಳ ಖರಪುಟದ ಸದ್ದು. ಎಲ್ಲರ ಎದೆ ಬಡಿತ ಏತ್ತು. ಕ್ಷಣ ಮಾತ್ರದಲ್ಲಿ 8 ಕುದುರೆಗಳು ಮುಂದೆ ಬಂದು ನಿಂತು. ಮುಂದಿನ ಕುದುರೆಯ ಮೇಲೆ ಕುಳಿತಿದ್ದ ಭೀಕರವಾದ ಜಗ್ಗಿಸಿಂಗ್. ಅವರ ಹಿಂದೆ ಉಳಿದ ದರೋಡೆಕೋರರು ತಮ್ಮ ಭಯಂಕರವಾದ ಆಯುಧಗಳನ್ನು ಹಿಡಿದು ಸನ್ನದ್ಧರಾಗಿದ್ದರು. ಆಗ ಕನ್ವರ್ ರಾಮ್ ಮುಂದೆ ಬಂದು ವಿನಯದಿಂದ, ಆತ್ಮೀಯ ಸಹೋದರ ಜಗ್ಗಿಸಿಂಗ್, ನಿಮಗೆ ನಮ್ಮ ಗ್ರಾಮದ ಪರವಾಗಿ ಆತ್ಮೀಯವಾದ ಸ್ವಾಗತ. ಅಂತೆಯೇ ತಮ್ಮ ಜೊತೆಗಾರರಿಗೂ ಕೂಡ ನಮ್ಮ ಗೌರವ ಸಲ್ಲುತ್ತದೆ ಅಂದರು. ನಂತರ ಪ್ರತಿಯೊಬ್ಬ ದರೋಡೆಕೋರನಿಗೂ ಹೂವಿನ ಹಾರ ಸಮರ್ಪಿಸಿದರು. ಜಗ್ಗಿಸಿಂಗ್ ಹಾಗೂ ಸಹಚರರಿಗೆ ಆಶ್ಚರ್ಯ. ತಾವು ಬಂದದ್ದು ದರೋಡೆಗೂ ಸನ್ಮಾನ ಸಮಾರಂಭಕ್ಕೂ ಅಂತ ತಿಳಿದಾಯಿತು. ಕನ್ವರ್ ರಾಮರು ಅವರನ್ನೆಲ್ಲ ತಮ್ಮ ಮನೆಗೆ ಕರೆದೊಯ್ದು, ದಯವಿಟ್ಟು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ. ಅನಂತರ ತಾವು ಏನು ಮಾಡಬಯಸಿದ್ದೀರೋ ಅದನ್ನು ಮಾಡಿ. ತಾವು ನಮ್ಮ ಗೌರವಾನ್ವಿತ ಅತಿಥಿಗಳು ಅಂದರು. ಸಮೀಚೀನ ಭೋಜನವಾಯಿತು. ಅವರು ಊಟ ಮಾಡುತ್ತಿದ್ದಾಗ ಸಂತ ಕನ್ವರ್ ರಾಮರು ಭಗವಂತನ ಕರುಣೆಯನ್ನು ಕುರಿತಾದಂತಹ ಹಲವಾರು ಭಕ್ತಿಗೀತೆಗಳನ್ನು ಮನಮುಟ್ಟುವಂತೆ ಹಾಡಿದರು. ಊಟವಾದ ಮೇಲೆ ಜಗ್ಗಿಸಿಂಗ್, ಸಂತರಿ, ದರೋಡೆ ಮಾಡಲು ಬಂದ ನಮ್ಮನ್ನು ಈ ಊರಿನ ಅತಿಥಿಗಳನ್ನಾಗಿ ಮಾಡಿಬಿಟ್ರೆ ನಾನು ದರೋಡೆ ಹೇಗೆ ಮಾಡೋದು? ನಾನು ಯಾರನ್ನು ಲೂಟಿ ಮಾಡೋದಿಲ್ಲ. ಬದಲಾಗಿ ನಿಮಗೆ ಯಾರಾದರೂ ತೊಂದರೆ ಕೊಟ್ಟರೆ ನಾವೆಲ್ಲ ರಕ್ಷಣೆಗೆ ನಿಲ್ಲುತ್ತೇವೆ ಅಂತ ನಮಸ್ಕಾರ ಮಾಡಿ ಪರಿವಾರ ಕರೆದುಕೊಂಡು ಹೋಗಿಬಿಟ್ಟ. ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ಸಾತ್ವಿಕ ಶಕ್ತಿ ರಾಜಸ ತಾಮಸ ಶಕ್ತಿಗಿಂತ ಹೆಚ್ಚು ಪ್ರಬಲವಾದದ್ದು. ಅದರ ಶಕ್ತಿಯನ್ನು ನಾವು ಅರಿತು ಬಳಸಬೇಕು. ಸಾತ್ವಿಕ ತೇಜ ತುಂಬ ಅಶಕ್ತವಾದದ್ದು, ಕೇವಲ ಬಲ ಮಾತ್ರ. ಪ್ರಯೋಜನ ಎಂಬ ನಂಬಿಕೆ ಬಲಿಯುತ್ತಿರುವ ಈ ಕಾಲದಲ್ಲಿ ಇಂತಹ ಘಟನೆಗಳು ಸಾತ್ವಿಕ ಶಕ್ತಿಯ ಬಲದ ಬಗ್ಗೆ ನಂಬಿಕೆಯನ್ನು ಬೆಳೆಸ್ತವೆ. ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿದೆ, ಮೆಚ್ಚುಗೆ ಆಗುತ್ತದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.